ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಸ್ವಚ್ಛ ಭಾರತ ಅಭಿಯಾನ ಸುಂದರ ಪ್ರಬಂಧ ನೋಡ್ತಾ ಇದೀವಿ. ಈ ಒಂದು ಪ್ರಬಂಧದಲ್ಲಿ ನಾವು ಪೀಠಿಕೆ, ವಿಷಯ ವಿವರಣೆ ಮತ್ತು ಉಪಸಂಹಾರ ಅಂತ ನೋಡ್ತೇವೆ. ಓಕೆ, ಈ ರೀತಿಯಾಗಿ ಬರೆದಾಗ ಏನಾಗುತ್ತೆ, ಪೂರ್ಣ ಅಂಕ ಪಡ್ಲಿಕ್ಕೆ ಸಾಧ್ಯ, ಪೂರ್ಣ ಪ್ರಬಂಧ ಆಗ್ಲಿಕ್ಕೆ ಸಾಧ್ಯ. ಹೌದಾ? ಹಾಗಾದ್ರೆ ಈ ಒಂದು ಪ್ರಬಂಧದ ಬಗ್ಗೆ ತಿಳಿಸ್ತಾ ಹೋಗ್ತೇನೆ. ವಿವರಣೆ ಅಂತಕ್ಕಂಥದ್ದು ಇಷ್ಟು ಆಯ್ತಾ? ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ತಿಳಿಯಲು ಪ್ರೋತ್ಸಾಹ ಮತ್ತು ತುಂಬ ಸಿಗುತ್ತೆ. ಇನ್ನೊಬ್ರಿಗೆ ಶೇರ್ ಮಾಡಿ, ಇನ್ನೊಬ್ರು ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಯಾವ ರೀತಿಯ ಪ್ರಬಂಧ, ಯಾವ ರೀತಿಯ ಭಾಷಣ ಬೇಕಂತೇಳಿ ಕಾನ್ಸ್ಟ್ಲಿ ಕಾಮೆಂಟ್ ಮಾಡಿ. ಆ ರೀತಿಯ ಪ್ರಬಂಧ, ಭಾಷಣ ತೆಗೆಲ್ಲ ಪ್ರಯತ್ನ ಪಡ್ತೇನೆ. ಹಾಗಾದ್ರೆ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಓಕೆ, ಇಲ್ಲಿ ಮೊದಲು ನೋಡಿ ಪೀಠಿಕೆ ಅಂತಕ್ಕಂಥ ಕೊಟ್ಟಿದ್ದಾರೆ. ಪೀಠಿಕೆಯಲ್ಲಿ ನಾವು ಬರೆಯ ಕಾಲಕ್ಕ 6 ಅಥವಾ 7 ಸಾಲಿನೊಳಗೆ ನಾವು ಪೀಠಿಕೆ ಅಂತಕ್ಕಂಥ ಬರೀಬೇಕಾಗುತ್ತೆ. ನೆಕ್ಸ್ಟ್ ವಿಷಯ ವಿವರಣೆಯಲ್ಲಿ ನಾವು ವಿವರಣೆ ಕೊಡ್ತಾ ಹೋಗ್ಬೇಕಾಗುತ್ತೆ. ಓಕೆ, ಸ್ವಚ್ಛ ಭಾರತ ಅಭಿಯಾನವು ಭಾರತದಲ್ಲಿ ನಡೆದ ಅತ್ಯಂತ ಮಹತ್ವದ ಜನಪ್ರಿಯ ಮಿಷನ್ಗಳಲ್ಲಿ ಒಂದಾಗಿದೆ. ಮಹಾತ್ಮ ಗಾಂಧಿ ಜನ್ಮದಿನದಂದು 2014 ಅಕ್ಟೋಬರ್ 2ರಂದು ಆರಂಭಿಸಲಾಯಿತು. ಏಕೆಂದ್ರೆ ಗಾಂಧೀಜಿಯವರು ಸದಾ ಸ್ವಚ್ಛತೆಗೆ ಒತ್ತು ನೀಡುತ್ತಿದ್ರು. ಸ್ವಚ್ಛತೆಯಲ್ಲಿ ಮಾತ್ರ ದೇವರು ನೆಲೆಸಿದ್ದಾನೆ ಎಂದು ಹೇಳುತ್ತಿದ್ರು. ಆದ್ರೆ ಅವರ ಸ್ವಚ್ಛ ಭಾರತ ಕನಸು ಅಪೂರ್ಣವಾಗಿಯೇ ಉಳಿದಿತ್ತು. ಅವರ ಕನಸನ್ನು ಸಾಕಾರಗೊಳಿಸಲು ಕೇಂದ್ರ ಸರ್ಕಾರ ಸ್ವಚ್ಛ ಭಾರತ್ ಮಿಷನ್ ಆರಂಭಿಸಿದೆ. ಓಕೆ, ಇದು ಪೀಠಿಕೆ ಆಯ್ತು. ಈಗ ವಿಷಯ ವಿವರಣೆ ನೋಡ್ತೋಣ. ವಿಷಯ ವಿವರಣೆ ನೋಡಿ, ಸ್ವಚ್ಛ ಭಾರತ ಅಭಿಯಾನ ಅಥವಾ ಸ್ವಚ್ಛ ಭಾರತ್ ಮಿಷನ್ ಅನ್ನು ಮಹಾತ್ಮ ಗಾಂಧಿ ಜನ್ಮದಿನದಂದು 2014 ಅಕ್ಟೋಬರ್ 2ರಂದು ಆರಂಭಿಸಲಾಯಿತು. ಏಕೆಂದ್ರೆ ಗಾಂಧೀಜಿಯವರು ಸದಾ ಸ್ವಚ್ಛತೆಗೆ ಒತ್ತು ನೀಡುತ್ತಿದ್ದರು. ಅವರ ಸ್ವಚ್ಛತೆಯ ಕನಸನ್ನು ಸಾಕಾರಗೊಳಿಸಲು ಕೇಂದ್ರ ಸರ್ಕಾರ ಸ್ವಚ್ಛ ಭಾರತ ಮಿಷನ್ ಆರಂಭಿಸಿದೆ. ನೋಡಿ, ದೇಶದಾದ್ಯಂತ ಸ್ವಚ್ಛ ಭಾರತ ಅಭಿಯಾನವನ್ನು ಪ್ರಧಾನಿ ನರೇಂದ್ರ ಮೋದಿ ಪ್ರಾರಂಭಿಸಿದರು. ಈ ಮಿಷನ್ ಯಶಸ್ವಿಯಾಗಲು ಗಾಂಧೀಜಿಯವರ 150ನೇ ಜನ್ಮ ದಿನಾಚರಣೆ ವೇಳೆಗೆ ಸರ್ಕಾರವು ದೇಶದ ಗ್ರಾಮೀಣ ಪ್ರದೇಶಗಳಲ್ಲಿ 1.96 ಕೋಟಿ ರು ಖರ್ಚು ಮಾಡಿದೆ. ಹೊಸ ಶೌಚಾಲಯಗಳನ್ನು ನಿರ್ಮಿಸುವ ಮೂಲಕ ದೇಶವನ್ನು ಬಯಲು ಶೌಚ ಮುಕ್ತವನ್ನಾಗಿಸಬಹುದು. ದೇಶದ ಜನಸಂಖ್ಯೆಯ 72%ಕ್ಕಿಂತ ಹೆಚ್ಚು ಜನರು ಇನ್ನು ರಸ್ತೆಯ ಬದಿಯಲ್ಲಿ, ಹೊಲಗಳಲ್ಲಿ, ಪೊದೆಗಳ ಹಿಂದೆ ಮಲ ವಿಸರ್ಜನೆ ಮಾಡುತ್ತಿದ್ದಾರೆ. ಇದರಿಂದ ದೇಶದಲ್ಲಿ ಅಕಾಲಿಕ ಮರಣ, ಜನರಲ್ಲಿ ಸೋಂಕು, ಹೊಸ ರೋಗಗಳ ಜನನ, ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಹೆಚ್ಚುತ್ತಿದ್ದವು. ಆದ್ದರಿಂದ ಈ ಅಭಿಯಾನ ಆರಂಭಿಸಲಾಯಿತು. ಈ ಅಭಿಯಾನವನ್ನು ಬೆಂಬಲಿಸಲು ಗಣ್ಯ ವ್ಯಕ್ತಿಗಳು ಕೈ ಜೋಡಿಸಿದ್ದಾರೆ. ಉದಾಹರಣೆಗೆ ಸಚಿನ್ ತೆಂಡೂಲ್ಕರ್, ಬಾಬಾ ರಾಮದೇವ್, ಸಲ್ಮಾನ್ ಖಾನ್ ಇತರರು ಅಂತಕ್ಕಂಥದ್ದು ಅನೇಕ ಮಂದಿ ಕೂಡ ಭಾಗವಹಿಸಿದ್ದಾರೆ ಇದಕ್ಕೆ. ಅದ ನಂತರ ದೇಶದೊಳಗೆ ವಾಸಿಸುವ ಎಲ್ಲ ಜನರು ಬಯಲು ಶೌಚವನ್ನು ನಿಲ್ಲಿಸಲು, ಇದರಿಂದಾಗಿ ಹೊಸ ರೋಗಗಳಿಂದಾಗಿ ಅನೇಕ ಮಕ್ಕಳ ಸಾಯುತ್ತಿದ್ದಾರೆ. ಸಾಯುತ್ತಿದ್ದಾರೆ. ಆದ ಕಾರಣ ಜನರಲ್ಲಿ ಇದರ ಬಗ್ಗೆ ಜಾಗೃತಿ ಮೂಡಿಸುವುದು ಇದರ ಮುಖ್ಯ ಉದ್ದೇಶಗಳಲ್ಲೊಂದಾಗಿದೆ ಅಂತಕ್ಕಂಥದ್ದು ಇದು ವಿಷಯ ವಿವರಣೆ ಬರೀತಕ್ಕಂಥದ್ದು. ಓಕೆ, ಅಂತ ಕೊನೆಗೆ ಏನ್ ಬರೀತೀವಿ ವಿಷಯ ವಿವರಣೆ ಅಂತ ಉಪಸಂಹಾರ ಅಂದ್ರೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ತಕ್ಕಂಥದ್ದು. ಓಕೆನಾ? ಉಪಸಂಹಾರ ನಾನು ಚಿಕ್ಕದಾಗಿ ಇಲ್ಲಿ ಬರೆದೇನೆ. ಏನ್ ಬರೆದೇನೆ ನೋಡ್ತೋಣ. ನಾವೆಲ್ಲರೂ ಒಂದಾಗಿ ಹಳ್ಳಿಗಳಲ್ಲಿ ಇದರ ಬಗ್ಗೆ ಜಾಗೃತಿ ಮೂಡಿಸೋಣ, ಭಾರತವನ್ನು ಸ್ವಚ್ಛವನ್ನಾಗಿರಿಸೋಣ ಅಂತಕ್ಕಂಥದ್ದು ನಾನಲ್ಲಿ ಉಪಸಂಹಾರ ನನ್ನ ಅಭಿಪ್ರಾಯ ಬರ್ತಕ್ಕಂಥ. ನಿಮ್ಮ ಅಭಿಪ್ರಾಯ ಹೆಚ್ಚಿನ ಒಂದು ವಿವರಣೆ ಅಂತ ಹೆಚ್ಚಿನ ವಿವರಣೆ ಕೂಡ ಕೊಡ್ತಾ ಹೋಗಿ ಮಕ್ಕಳೇ. ಓಕೆ, ರೈಟ್. ಹಾಗಾದ್ರೆ ಈ ಒಂದು ವಿವರಣೆ ಅಂತಕ್ಕಂಥದ್ದು ಇಷ್ಟು ಆಯ್ತಾ? ಇಷ್ಟವಾದ ಒಂದು ಲೈಕ್ ಅನೇಕ ವಿಡಿಯೋ ತಿಳಿಯಲು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೆ ಶೇರ್ ಮಾಡಿ, ಇನ್ನೊಬ್ರು ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.